ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗಾಗಲೇ ಬೆಂಗಳೂರಿನಲ್ಲಿ ಸಂಚಾರಿ ಪೊಲೀಸರ ಮುಂದೆ ಹೊಡೆದಾಟವನ್ನ ಮಾಡಿಕೊಂಡಿದ್ದಾರೆ. ಕಾರಿಗೆ ಕಾರು ಟಚ್ ಆಗಿದ್ದಕ್ಕೆ ಇಬ್ಬರ ನಡುವೆ ಜಗಳ ಆಗಿದೆ. ಇನ್ನು ಗುಂಜೂರು ಬಸ್ ನಿಲ್ದಾಣದ ಮುಂದೆ ಈ ಘಟನೆ ನಡೆದಿರುವಂತದ್ದು. ಬೆಂಗಳೂರಿನಲ್ಲಿ ಸಂಚಾರಿ ಪೊಲೀಸರ ಮುಂದೆ ಹೊಡೆದಾಟ, ಕಾರಿಗೆ ಕಾರು ಟಚ್ ಆಗಿದ್ದಕ್ಕೆ ಇಬ್ಬರ ನಡುವೆ ಜಗಳ ಆಗಿದೆ. ಕಾರು ಟಚ್ ಆಗಿದ್ದಕ್ಕೆ ಹೊಡೆದಾಟಕ್ಕೆ ಮುಂದಾದ ಚಾಲಕರು. ಇನ್ನು ಸಂಚಾರಿ ಪೊಲೀಸ್ ಪಕ್ಕದಲ್ಲಿಯೇ ಇದ್ರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ನಂತರ ಜಗಳವನ್ನ ಬಿಡಿಸಿದ ಸಂಚಾರಿ ಪೊಲೀಸ್ ಕಾನ್ಸ್ಟೇಬಲ್. ಮೊಬೈಲ್ನಲ್ಲಿ ಈ ಹೊಡೆದಾಟದ ದೃಶ್ಯ ಸೆರೆಯಾಗಿದೆ. ವೈಟ್ಫೀಲ್ಡ್ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಬೆಂಗಳೂರಿನಲ್ಲಿ ಸಂಚಾರಿ ಪೊಲೀಸರ ಮುಂದೆ ಇವರು ಹೊಡೆದಾಟವನ್ನ ಮಾಡಿಕೊಂಡಿದ್ದಾರೆ. ಕಾರುಗೆ ಕಾರು ಟಚ್ ಆಗಿದ್ದಕ್ಕೆ ಇಬ್ಬರ ನಡುವೆ ಜೋರಾಗಿ ಜಗಳ ನಡೆದಿದೆ. ಗುಂಜೂರು ಬಸ್ ನಿಲ್ದಾಣದ ಮುಂದೆ ಈ ಘಟನೆ ನಡೆದಿರುವಂತದ್ದು. ರಸ್ತೆ ಕಾಮಗಾರಿಯಾದ ಕಾರಣ ನಿಧಾನವಾಗಿ ವಾಹನ ಸಂಚಾರ ಮಾಡುವಂತೆ ಕೇಳ್ಕೊಂಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಕಾರಿಗೆ ಕಾರ್ ಟಚ್ ಆಗಿದ್ದಕ್ಕೆ ಇವರಿಬ್ಬರು ಕೂಡ ರಸ್ತೆಯಲ್ಲಿಯೇ ಹೊಡೆದಾಡಿಕೊಂಡಿದ್ದಾರೆ. ಮೊಬೈಲ್ನಲ್ಲಿ ಸೆರೆಯಾಗಿದೆ. ಜಸ್ಟ್ ಕಾರಿಗೆ ಕಾರ್ ಟಚ್ ಆಗಿದ್ದಕ್ಕೆ ಇಬ್ಬರ ನಡುವೆ ಜೋರಾಗಿ ಜಗಳ ಎದ್ದಿದೆ. ಇನ್ನು ಅವರು ಜಗಳ ಆಡೋದ್ರಿಂದ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಸಂಚಾರಿ ಪೊಲೀಸ್ ಪಕ್ಕದಲ್ಲಿಯೇ ಇದ್ರೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಸಂಚಾರಿ ಪೊಲೀಸರ ಮುಂದೆ ನೀವು ನೋಡ್ತಾ ಇರ್ಬೋದು, ಸಂಚಾರಿ ಪೊಲೀಸರು ಬಿಡಿಸೋದಕ್ಕೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ಅವರಿಬ್ರು ಜಗಳ ಮಾಡ್ತಾನೆ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಗಿರೀಶ್, ಇಲ್ಲಿ ನೋಡ್ತಾ ಇರಬಹುದು ಬೆಂಗಳೂರಿನಲ್ಲಿ ಸಂಚಾರಿ ಪೊಲೀಸರ ಮುಂದೆ ಅವರಿಬ್ರು ಕೂಡ ಹೊಡೆದಾಡಿಕೊಂಡಿರುವಂತದ್ದು. ಜಸ್ಟ್ ಕಾರಿಗೆ ಕಾರು ಟಚ್ ಆಗಿದ್ದಕ್ಕೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಬೆಂಗಳೂರಿನಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳ ಆಗ್ತಾನೆ ಇರುತ್ತೆ. ಅಂತದ್ರಲ್ಲಿ ಕಾರಿಗೆ ಕಾರು ಟಚ್ ಆಯ್ತು ಅಂತ ಅಂದ್ರೆ ಖಂಡಿತವಾಗಿಯೂ ಒಂದು ದೊಡ್ಡ ಮಾರಾಮಾರಿ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇದಕ್ಕೆ ಮುಖ್ಯ ಕಾರಣ ಕಾರನ್ನ ಅವರು ಕಾರು ಅಂತ ನೋಡೋದಿಲ್ಲ, ತಮ್ಮ ಪ್ರತಿಷ್ಠೆಯ ಸಂಕೇತವಾಗಿ ನೋಡ್ತಾರೆ. ಇದೇ ಒಂದು ಕಾರಣದಿಂದ ಬೆಂಗಳೂರಿನಲ್ಲಿ ರೋಡ್ ರೇಜ್ ಗಳಾಗಿರ್ಬೋದು, ಅದೇ ರೀತಿ ಈ ರೀತಿಯ ಹೊಡೆದಾಟಗಳು ಆಗ್ತಾ ಇರುತ್ತೆ. ಅಷ್ಟಕ್ಕೂ ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಥವಾ ಈ ಒಂದು ಕೇಸ್ ನಲ್ಲಿ ಏನಾಯ್ತು ಅಂತ ನೋಡ್ತಾ ಹೋದ್ರೆ, ಈ ಒಂದು ಕೇಸ್ ನಡೆದಿರೋದು ವೈಟ್ಫೀಲ್ಡ್ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಏನು ಗುಂಜೂರು ಅದೇ ರೀತಿ ಮುಗಳೂರು ಎನ್ನುವ ಒಂದು ರಸ್ತೆಯಲ್ಲಿ ಏನು ಗುಂಜೂರು ಬಸ್ ಸ್ಟಾಪ್ ಬಳಿ ಸಾಕಷ್ಟು ರಸ್ತೆ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಇದೇ ನಿಮಿತ್ತ ರಸ್ತೆಯನ್ನು ಕೂಡ ಪೊಲೀಸರು ಮ್ಯಾನ್ಯುಯಲಿ ಕಂಟ್ರೋಲ್ ನ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ಸಿಗ್ನಲ್ ಗಳಿಲ್ಲ. ಹೀಗಾಗಿ ಈ ಮುಂಬದಿಯ ಕಾರ್ ಏನಿದೆ ಇದು ಹಿಂಬದಿಯ ಕಾರ್ಗೆ ಒಂದು ಸೈಡ್ ಅನ್ನ ತೆಗೆದುಕೊಂಡು ಅದೇ ರೀತಿ ಸ್ವಲ್ಪ ವೇಗವಾಗಿ ಹೋಗುತ್ತೆ. ಈ ಸಂದರ್ಭದಲ್ಲಿ ಎಡಬದಿಯ ವೈಟ್ ಕಾರ್ ಏನಿದೆ ಅದಕ್ಕೆ ಟಚ್ ಆಗುತ್ತೆ. ಇದೇ ಸಂದರ್ಭವನ್ನ ಕಾಯ್ತಾ ಇರ್ತಕ್ಕಂಥ ಈ ಒಬ್ಬ ವ್ಯಕ್ತಿ ಏನಿದ್ದಾನೆ ಆ ಕಾರನ್ನ ಫಾಲೋ ಮಾಡಿ ಈತನೇ ಹೋಗಿ ಏನು ಮುಂಬದಿಯ ಕಾರ್ ಏನಿದೆ ಅದರ ಒಂದು ಡೋರ್ ಅನ್ನು ತೆಗೆದುಕೊಂಡು ಜಗಳಕ್ಕೆ ಆಹ್ವಾನವನ್ನ ಕೊಡ್ತೇನೆ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಕೆಲವು ವಾಗ್ವಾದಗಳು ಆದ ನಂತರದಲ್ಲಿ ಎದೆಗೆ ಎದೆಯನ್ನು ಉಬ್ಬಿಸಿ ಈತ ಮಾತನ್ನು ಕೂಡ ಆಡ್ತಾನೆ. ಅದೆಲ್ಲ ಆದ ನಂತರದಲ್ಲಿ ಸಂಚಾರಿ ಪೊಲೀಸ್ ಸಿಬ್ಬಂದಿಯು ಕೂಡ ಅಲ್ಲಿಗೆ ಹೋಗ್ತಾರೆ. ಆದ್ರೆ ಅವರು ಇದ್ದಾರೆ ಅನ್ನೋದನ್ನ ಲೆಕ್ಕಿಸದೆ ಈತ ಏನು ತನಗೆ ಹೊಡೆದಾಟವನ್ನ ಮಾಡೋದಕ್ಕೆ ಬರುತ್ತೆ, ನಾನು ಹೊಡೆದಾಟವನ್ನ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ಹೊಡೆಯೋದಕ್ಕೆ ಮುಂದಾಗ್ತಾನೆ. ಆದ್ರೆ ಸಂಚಾರಿ ಪೊಲೀಸರು ಕೂಡ ಬಿಡಿಸುವ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಸಂಚಾರಿ ಪೊಲೀಸರಿಗೂ ಕೂಡ ಅವರು ಬೆಲೆಯನ್ನ ಕೊಡೋದಿಲ್ಲ. ಆ ರೀತಿ ಹೊಡೆದಾಟ ಮಾಡ್ತಾರೆ. ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ಯಾವುದೇ ದೊಡ್ಡ ಮಟ್ಟದ ಹಲ್ಲೆಗಳು ಆಗಿಲ್ಲ. ಪೊಲೀಸರು ಸ್ಥಳದಲ್ಲೇ ಇದ್ದ ಕಾರಣದಿಂದ ಅವರಿಬ್ಬರಿಗೂ ಕೂಡ ಬುದ್ಧಿ ಹೇಳಿ ಅವರನ್ನ ವಾಪಸ್ ತಮ್ಮ ಕೆಲಸಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ ರಸ್ತೆ ಕಾಮಗಾರಿಗಳು ಆಗ್ತಾ ಇದೆ. ಆದ್ರೆ ಸಾಕಷ್ಟು ನಿಧಾನಗತಿಯಲ್ಲಿ ಆಗ್ತಾ ಇದೆ. ದಿನನಿತ್ಯ ಅವರು ಓಡಾಡ್ತಾ ಇರ್ತಾರೆ. ದಿನನಿತ್ಯ ಅದೇ ಟೆನ್ಷನ್ ಅವರಲ್ಲಿ ಮನೆ ಮಾಡಿರುತ್ತೆ. ಈ ಒಂದು ಹಿನ್ನೆಲೆಯಿಂದ ಈ ರೀತಿ ಆಗ್ತದೆ ಅನ್ನೋದು ಅಲ್ಲಿನ ಸಾರ್ವಜನಿಕರ ಒಂದು ಆರೋಪ ಅಂತಾನೆ ಹೇಳ್ಬೇಕು. ಸದ್ಯ ಇನ್ನು ಮುಂದಾದ್ರೂ ಜಿಬಿ ಏನಿದೆ ಇದು ಸಾಕಷ್ಟು ಬೇಗ ಕೆಲಸವನ್ನ ಮಾಡಿದ್ದೇ ಆದಲ್ಲಿ ಈ ರೀತಿಯ ರಸ್ತೆ ಕಾಮಗಾರಿ ಕೆಲಸವನ್ನ ಖಂಡಿತವಾಗಿಯೂ ಈ ರೀತಿಯ ಹೊಡೆದಾಟಗಳು ಅಥವಾ ರೋಡ್ ರೇಜ್ ಪ್ರಕರಣಗಳು ಕಡಿಮೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅಂಕಿತ, ಸದ್ಯ ಯಾವುದೇ ಒಂದು ದೂರು ಅಥವಾ ಯಾವುದೇ ಒಂದು ಕಂಪ್ಲೇಂಟ್ ಇಲ್ಲಿವರೆಗೂ ಕೂಡ ಸಂಚಾರಿ ಪೊಲೀಸ್ ಠಾಣೆಯಲ್ಲಾಗಲಿ ಅಥವಾ ಲಾ ಅಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಆಗಲಿ ಕೂಡ ಯಾವುದು ಕೂಡ ದಾಖಲಾಗಿಲ್ಲ ಅನ್ನೋದು ಸದ್ಯದ ಮಾಹಿತಿ. ಅಂಕಿತ, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಮಾಹಿತಿಗೆ.
ಇದಿಷ್ಟು ಇವರೆಗಿನ ಸುದ್ದಿಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.